ತುಮಕೂರು ಜಿಲ್ಲಾ ಪ್ಲಂಬರ್ ಅಸೋಸಿಯೇಷನ್ ಹಾಗೂ ವಾಹಿನಿ ಪೈಪ್ ಸಂಸ್ಥೆಯ ಸಹಯೋಗದಲ್ಲಿ 13ನೇ ವರ್ಷದ ವಿಶ್ವ ಪ್ಲಂಬರ್ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ಮಂಜುನಾಥ್, ಪ್ಲಂಬರ್ ದಿನಾಚರಣೆಯನ್ನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಚರಿಸುತ್ತಾ ಬಂದಿದ್ದು, ಇಂದು ತುಮಕೂರಿನಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ಲಂಬರ್ ಕಾರ್ಮಿಕರು ಆಗಮಿಸಿ ಭಾಗವಹಿಸಿದ್ದರು. ಸಂಘದ ಸ್ಥಾಪನೆಗೆ ಸಹಾಯ ಹಸ್ತ ನೀಡಿದ ವಾಹಿನಿ ಪೈಪ್ ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸಿದರು. ನಮ್ಮ ಸಂಘದಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರಿಗೆ ಯಾವುದೇ ಅಪಘಾತ ಸಂಭವಿಸಿದರೆ ಸಂಘದ ವತಿಯಿಂದ ನೆರವು ನೀಡಲಾಗುತ್ತದೆ. ಇನ್ನು ನೋಂದಾಯಿಸದೇ ಇರುವ ಪ್ಲಂಬರ್ ಕಾರ್ಮಿಕರು ಸಂಘಕ್ಕೆ ನೋಂದಾಯಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಸುಮಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ತುಮಕೂರಿನಲ್ಲಿಯೂ ಸುಧಾ ಸುಮಾರು 13ನೇ ವರ್ಷ. ಇವತ್ತು 13ನೇ ವರ್ಷ. ಪ್ರತಿ ವರ್ಷವೂ ಸುಧಾ ಭಾಳ ಅದ್ದೂರಿಯಿಂದ ಪ್ಲಂಬರ್ ದಿನಾಚರಣೆ ಮಾಡ್ತಾಯಿದ್ದೀವಿ. ಈ ದಿನಾಚರಣೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹಲವಾರು ಜಿಲ್ಲೆಯಿಂದ ದಾವಣಗೆರೆ, ಮೈಸೂರು, ಚಿಂತಾಮಣಿ, ಬಾಗೇಪಲ್ಲಿ, ಕೋಲಾರ ಹಲವಾರು ಜಿಲ್ಲೆಗಳಿಂದ ಸುಧಾ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಸುಧಾ ಆಗಮಿಸ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತಿ ವರ್ಷ ಜಾಸ್ತಿ ಅನುಕೂಲ ಮಾಡಿಕೊಡ್ತಾ ಇರೋದು ವಾಹಿನಿ ಪೈಪ್ಸಿಂದ. ಅವರು ನಮ್ಮ ಈ ಮೂಲ ಸಂಘ ಕಟ್ಟಕ್ಕೂ ಸುಧಾ ವಾಹಿನಿ ಪೈಪ್ಸ್ ಅವರೇ ಕಾರಣ. ಪ್ರತಿ ವರ್ಷ ನಮ್ಮ ಪ್ಲಂಬರ್ ಯೂನಿಯನ್ನ ಗುರುತಿಸಿ ವಾಹಿನಿ ಪೈಪ್ಸ್ನವರು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಸುಧಾ ಧನ್ಯವಾದಗಳು. ನಂತರ ಮಾತನಾಡಿದ ದಾವಣಗೆರೆ ಪ್ಲಂಬರ್ ಅಸೋಸಿಯೇಷನ್ ಕಾರ್ಯದರ್ಶಿ ಶಿವಕುಮಾರ್, ಪ್ರತಿಯೊಬ್ಬ ಕಾರ್ಮಿಕರು ಮೇ 1ರಂದು ಕಾರ್ಮಿಕ ದಿನಾಚರಣೆಯನ್ನ ಆಚರಿಸುತ್ತಾರೆ. ಆದರೆ ಪ್ಲಂಬರ್ಗಳಿಗೆ ವಿಶೇಷವಾಗಿ ವಿಶ್ವ ಪ್ಲಂಬರ್ ದಿನಾಚರಣೆ ಇದೆ ಎಂಬುದು ತಿಳಿದು ಬಂದಿದ್ದು 2011ರಿಂದ ಪ್ರತಿ ವರ್ಷ ಮಾರ್ಚ್ 11ರಂದು ಈ ದಿನವನ್ನ ಆಚರಿಸುತ್ತಾ ಬಂದಿದ್ದೇವೆ ಎಂದರು. ತುಮಕೂರಿನಲ್ಲಿ ನಡೆಯುವ ಪ್ಲಂಬರ್ ದಿನಾಚರಣೆಗೆ ನಾವು ಪ್ರತಿ ವರ್ಷವೂ ತಪ್ಪದೇ ಆಗಮಿಸುತ್ತಿದ್ದು ಎಲ್ಲ ವೃತ್ತಿ ಬಾಂಧವರಿಗೆ ಶುಭಾಶಯಗಳನ್ನು ತಿಳಿಸಿದರು. ಶಿವಕುಮಾರ್ ಡಿ ಶೆಟ್ಟರ್ ಅಂತೇಳಿ ದಾವಣಗೆರೆ ಕಾವೇರಿ ಮಾತಾ ಪ್ಲಂಬರ್ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಮೊದಲನೇದಾಗಿ ವಿಶ್ವ ಪ್ಲಂಬರ್ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಯಾಕಂತೇಳಿದರೆ ಮೇ 1 ಕಾರ್ಮಿಕ ದಿನಾಚರಣೆ. ಪ್ರತಿಯೊಬ್ಬ ಕೆಲಸಗಾರರಿಗೂ ಕೂಡ ಮೇ 1ನೇ ತಾರೀಕಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ಲಂಬರ್ಗೆ ವಿಶೇಷವಾಗಿ ದಿನ ಐತಿ ಅಂತ ಗೊತ್ತಾಗಿದ್ದೆ ನಮಗೆ 2011ರಲ್ಲಿ. ಅಲ್ಲಿವರೆಗೂ ನಮಗೆ ಗೊತ್ತೇ ಇರಲಿಲ್ಲ. ಕಾರಣ ಏನಂತೇಳಿದರೆ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಅನಿಸ್ತಾ ಇದೆ. 2011ರಲ್ಲಿ ನಾವು ದಾವಣಗೆರೆಯಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿದಾಗ ನಂತರ ಗೊತ್ತಾಯಿತು ನಮಗೆ ವಿಶ್ವ ಪ್ಲಂಬರ್ ದಿನಾಚರಣೆನೂ ಒಂದು ತಾರೀಕಿದೆ ಅಂತೇಳಿ. ಅಂದರೆ 11ನೇ ತಾರೀಕು ಮತ್ತು 3ನೇ ತಿಂಗಳು ಪ್ರತಿ ವರ್ಷ ಬರ್ತಕ್ಕಂಥದ್ದು ಭಾಳ ಖುಷಿಯಾದ ವಿಚಾರ. ಕಾರ್ಯಕ್ರಮದಲ್ಲಿ ವಾಹಿನಿ ಕಂಪನಿಯ ಸುರೇಶ್, ತುಮಕೂರು ಜಿಲ್ಲಾ ಪ್ಲಂಬಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಕೆಬಿ ಜಯಣ್ಣ, ಉಪಾಧ್ಯಕ್ಷರು ಕುಮಾರ್ ನಾಯಕ್, ಖಜಾಂಚಿ ಹನುಮಂತರಾಜು, ಕಾರ್ಯದರ್ಶಿ ಮಂಜುನಾಥ್, ಗೌರವಾಧ್ಯಕ್ಷ ಉಚ್ಚೇಗೌಡ, ಪದಾಧಿಕಾರಿಗಳು ಹಾಗೂ ದಾವಣಗೆರೆಯ ಕಾರ್ಯದರ್ಶಿ ಡಿ ಶಿವಕುಮಾರ್ ಶೆಟ್ಟರ್ ಹಾಗೂ ಅಧ್ಯಕ್ಷರು ರುದ್ರೇಶ್, ಮೈಸೂರಿನ ಸಂಘದ ಪದಾಧಿಕಾರಿಗಳು, ಬಾಗೇಪಲ್ಲಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ಪ್ಲಂಬರ್ ಬಾಂಧವರು ಭಾಗವಹಿಸಿದ್ದರು.